ಖಾಸಗಿಯವರ ಸಹಭಾಗಿತ್ವದಲ್ಲಿ ಹೊನ್ನಾವರದಲ್ಲಿ ವಾಣಿಜ್ಯ ಬಂದರು ನಿರ್ಮಿಸಿ ಇಲ್ಲಿನ ಜನಜೀವನ ನಾಶ ಮಾಡಿ ಶ್ರೀಮಂತರು ಜೇಬು ತುಂಬಿಸುವ ಕೆಲಸ ಆಗುತ್ತಿದೆ. ಇದನ್ನ ಹೊನ್ನಾವರ ಅಥವಾ ಕಾಸರಗೋಡು ಜನರು ಮಾತ್ರವಲ್ಲ, ಜನಪರ ಕಾಳಜಿ ಇರುವ ಕರ್ನಾಟಕದ ಎಲ್ಲಾ ಜನರು ವಿರೋಧಿಸಬೇಕು. ಈ ಯೋಜನೆ ಸಂಪೂರ್ಣವಾಗಿ ಕೈಬಿಡಬೇಕು ಎಂದು ಆ ದಿನಗಳು ಸಿನಿಮಾ ಖ್ಯಾತಿಯ ನಟ ಚೇತನ್ ಹೇಳಿದರು. ಕಾಸರಗೋಡು ಟೊಂಕಕ್ಕೆ ಗುರುವಾರ ಭೇಟಿ ನೀಡಿದ ಅವರು ಮೀನುಗಾರರೊಂದಿಗೆ ಕೆಲಕಾಲ ಮಾತುಕತೆ ನಡೆಸಿ ಯೋಜನೆ ಅನುಷ್ಠಾನದಿಂದಾಗುವ ಪರಿಣಾಮಗಳ ಬಗ್ಗೆ ಮಾಹಿತಿ ಪಡೆದು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಕಾಸರಗೋಡು ಸಮುದ್ರ ಪ್ರದೇಶದಲ್ಲಿ ದಶಕಗಳಿಂದ ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ಹುನ್ನಾರ ನಡೆಯುತ್ತಿದೆ. ಮೀನುಗಾರರಿಗೆ ಬಹಳ ದೊಡ್ಡ ಅನ್ಯಾಯ ನಡೆಯುತ್ತಿದೆ. ಈ ವಾಣಿಜ್ಯ ಬಂದರು ನಿರ್ಮಾಣದಿಂದ 6,000 ಜನರ ಬದುಕು, ಮೀನುಗಾರಿಕೆ ನಾಶ ಆಗುತ್ತದೆ ಎಂದು ಪರಿಸರವಾದಿಗಳು, ಜನಪರ ಕಾಳಜಿ ಇದ್ದವರು ಹಾಗೂ ಇಲ್ಲಿನ ಜನರು ಇದನ್ನು ವಿರೋಧಿಸುತ್ತಿದ್ದಾರೆ. ಇಲ್ಲಿ ವಿಶೇಷವಾದ ಆಲಿವ್ ರಿಡ್ಲೆ ಆಮೆ ಸಂತತಿ ಇದೆ, ಅದಕ್ಕೂ ಅನ್ಯಾಯ ಆಗುತ್ತಿದೆ. ಇಲ್ಲಿಯ ಪೊಲೀಸ್ ಸರ್ಕಾರದ ಕೈಗೊಂಬೆಯಾಗಿ ಪುರುಷ ಮಹಿಳೆ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಿಸಿ ದೌರ್ಜನ್ಯ ಮಾಡುತ್ತಿದೆ ಎಂದರು. ಕಾಸರಗೋಡು ಬೀಚ್ ಹತ್ರ ಬಂದಿದ್ದೀನಿ. ಇದು ಯಾತಕ್ಕೆ ಬಂದಿದ್ದೀನಿ ಅಂದರೆ ಈ ಒಂದು ಸುಂದರ ಪ್ರದೇಶದಲ್ಲಿ ಭಾಳ ಒಂದು ದೊಡ್ಡ ಪ್ರಮಾಣದ ಅನ್ಯಾಯ ನಡೀತಾ ಇದೆ, ಒಂದು ದುರಂತದ ವಿಚಾರ ನಡೀತಾ ಇದೆ. 15-16 ವರ್ಷಗಳಿಂದ 2010ರಿಂದ ಒಂದು ಬಂದರು, ಒಂದು ಪೋರ್ಟನ್ನು ಈ ಭಾಗದಲ್ಲಿ ಕಟ್ಟಬೇಕು ಅನ್ನೋದು ಭಾಳ ದೊಡ್ಡ ಒಂದು ಹುನ್ನಾರ ನಡೀತಾ ಇದೆ. ಅದಕ್ಕೆ ಇಲ್ಲಿರೋ ಮೀನುಗಾರರು, ಇಲ್ಲಿರೋ ಸ್ಥಳೀಯರು, ಇಲ್ಲಿರೋ ಪರಿಸರವಾದಿಗಳು ಇಲ್ಲಿರೋ ಜನಪರ ಕಾಳಜಿ ಇರೋರು ಕಾಸರಗೋಡಿನಲ್ಲಿ ನಮಗೆ ಈ ಪೋರ್ಟು ನಮ್ಮ ಜೀವನನೇ ನಾಶ ಮಾಡುತ್ತೆ. 6,000 ಕುಟುಂಬಗಳ ಮೇಲಿದ್ದೀವಿ, 50,000 ಜನರ ಮೇಲಿದ್ದೀವಿ. ನಮ್ಮ ಬದುಕು ನಾಶ ಆಗುತ್ತೆ, ಮೀನುಗಾರಿಕೆಗೆ ನಾಶ ಆಗುತ್ತೆ. ಪರಿಸರ ಈ ಒಂದು ಟರ್ಟಲ್ ಅನ್ನೋ ಒಂದು ವಿಶೇಷವಾದ ಒಂದು ಎಂಡೇಂಜರ್ಡ್ ಸ್ಪೀಶೀಸ್, ಟೈಗರ್ ಥರನೇ ಎಂಡೇಂಜರ್ಡ್ ಸ್ಪೀಶೀಸ್ ಶೆಡ್ಯೂಲ್ 1, ಅದೇ ಥರ ಈ ರಿಡ್ಲಿ ಆಲಿವ್ ಟರ್ಟಲ್ ಅನ್ನೋದೊಂದು ಆಮೆ, ಅದಕ್ಕೂ ಅನ್ಯಾಯ ಆಗುತ್ತೆ. ಎಲ್ಲದಕ್ಕೂ ಅನ್ಯಾಯ ಆಗುತ್ತೆ. ಈ ಬಂದರು ಬೇಡ. ನಾನು ಇದ್ರ ಬಗ್ಗೆ ಗೊತ್ತಾಗಿದ್ದ ತಕ್ಷಣ ನನಗೇನು ಕೇಳಿದ್ದೀನಿ ಅಂದರೆ ಫೆಬ್ರವರಿ 24-25 ಇಲ್ಲಿ ಪೊಲೀಸು ಕೂಡ ಬೇರೆ ಬೇರೆ ರೀತಿಯಲ್ಲಿ ಬಂದು ಸರ್ಕಾರದ ಕೈಗೊಂಬೆಯಾಗಿ ಅನೇಕ ರೀತಿಯಲ್ಲಿ ಇಲ್ಲಿ ಸ್ಥಳೀಯರ ಮೇಲೆ, ಮೀನುಗಾರರ ಮೇಲೆ, ಯಾರೋ ಹೋರಾಟ ಮಾಡ್ತಾಯಿದ್ದಾರೆ, ಗಂಡಸರ ಹೆಂಗಸರು ಎಲ್ಲರ ಮೇಲೂ ಕೇಸ್ಗಳು ಹಾಕಿ ಭಾಳ ರೀತಿ ಒಂದು ದೌರ್ಜನ್ಯ ನಡೀತಾ ಇದೆ. ಇದೇನು ಅನಿಸುತ್ತೆ, ಇದು ಸ್ಟೇಟ್ ಸ್ಪಾನ್ಸರ್ಡ್ ದೌರ್ಜನ್ಯ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ನಾನು ಕೂಡ ರಿಸರ್ಚ್ ಮಾಡಿ ನೋಡಿದಾಗ ಈ ಒಂದು ಪೋರ್ಟ್ ಇವಾಗಲೇ ಮಂಗಳೂರು ಪೋರ್ಟ್ ಜೊತೆ 8-10 ಪೋರ್ಟ್ಗಳಾಗಲೇ ಇದ್ದಾವೆ ನಮಗೆ ಈ ಕೋಸ್ಟಲ್ ರೀಜನ್ ಕರಾವಳಿ. ಇನ್ನೊಂದು ಪೋರ್ಟಿಗೆ ಅಗತ್ಯ ಖಂಡಿತ ಇಲ್ಲವೇ ಇಲ್ಲ. ಅದರಲ್ಲಿ ಇನ್ನು ಬೇರೆ ಪೋರ್ಟ್ಗಳು ಕೂಡ ಕಾರವಾರ ಇದೆ, ಬೇರೆ ಬೇರೆ ನಮಗೆ ಪೋರ್ಟ್ಗಳು ಬೆಳಿಕೆರೆ ಇದೆ. ಈ ಪೋರ್ಟ್ಗಳ ಕೆಪಾಸಿಟಿನಲ್ಲೂ ಹೋಗ್ತಾ ಇಲ್ಲ. ಸೊ ನಮ್ಗೆ ಯಾಕೆ ಬೇರೆ ಪೋರ್ಟು ಇಲ್ಲಿ ಕಾಸರಗೋಡಿನಲ್ಲಿ ಬಂದು ನಾಶ ಮಾಡಬೇಕು? ಇದು ನನಗೇನು ಅನಿಸುತ್ತೆ, ಬೆಂಗಳೂರಿನಲ್ಲಿ 2ನೇ ಏರ್ಪೋರ್ಟ್ ಮಾಡೋಕ್ಕೋಸ್ಕರ ಒಂದು 3% ಫ್ಲೈಟಲ್ಲಿ ಓಡಾಡೋ ಶ್ರೀಮಂತರಿಗೋಸ್ಕರ ಮಾಡ್ತಿದ್ರು 2ನೇ ಏರ್ಪೋರ್ಟ್, ಅದು ಅಗತ್ಯ ಇಲ್ವೋ? ಅದೇ ರೀತಿ ಇಲ್ಲಿ ಕಾಸರಗೋಡಿನಲ್ಲಿ ಹೊನ್ನಾವರದಲ್ಲಿ ಪೋರ್ಟ್ ಮಾಡಿ ಜನ ಜೀವನ ನಾಶ ಮಾಡಿ ಶ್ರೀಮಂತರು ಜೇಬು ತುಂಬಿಸೋ ರೀತಿಯಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಡೆಸ್ತಾ ಇದೆ. ಇದಕ್ಕೆ ನಾವು ಖಂಡಿತ ಇದನ್ನು ಖಂಡಿಸಬೇಕು. ಇದು ಎಲ್ಲ ಜನಪರ ಕಾಳಜಿ ಇರೋರು, ಅದು ಬರೀ ಹೊನ್ನಾವರ ಜನ ಅಷ್ಟೇ ಅಲ್ಲ, ಇಲ್ಲಿ ಕಾಸರಗೋಡಿನಲ್ಲಿರೋ ಜನ ಅಷ್ಟೇ ಅಲ್ಲ, ಮೀನುಗಾರ ಅಷ್ಟೇ ಅಲ್ಲ, ಎಲ್ಲ ಕರ್ನಾಟಕದ ಪೂರ ಯಾರ್ಯಾರ ಕಾಳಜಿ ಇದೆ. ನಮ್ಮ ಬೇಡಿಕೆ 2 ಮುಖ್ಯವಾದ ಬೇಡಿಕೆಗಳು. ಒಂದು, ಈ ಒಂದು ಪ್ರಾಜೆಕ್ಟ್, ಈ ಒಂದು ಬಂದರು ಪೋರ್ಟನ್ನು ಕಾಸರಗೋಡಿನಲ್ಲಿ ಕಂಪ್ಲೀಟಾಗಿ ಪರ್ಮನೆಂಟಾಗಿ ಇಲ್ಲಿ ವಾಣಿಜ್ಯ ಬಂದರು ಅಗತ್ಯ ಇಲ್ಲ. ಈಗಾಗಲೇ ಬೇಲೆಕೇರಿ, ಕಾರವಾರ ಬಂದರು ಇದೆ. ಆದರೂ ಮತ್ತೊಂದು ವಾಣಿಜ್ಯ ಬಂದರು ಏಕೆ? ಮಹಿಳೆಯರ ಮೇಲೂ ಸುಳ್ಳು ಕೇಸು ದಾಖಲಿಸಿ ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆ ನೀಡಿದ್ದಾರೆ. ಈ ಎಲ್ಲ ದೂರು ರದ್ದು ಮಾಡಬೇಕು. ಇವರೆಲ್ಲ ಜನಪರವಾಗಿ ಹೋರಾಟ ಮಾಡಿದವರು, ಅವರ ಬದುಕಿಗಾಗಿ ಸಂವಿಧಾನಾತ್ಮಕ ಹಕ್ಕು ಚಲಾಯಿಸಿದ್ದಾರೆ. ಸರ್ಕಾರಕ್ಕೆ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆಂದರು. ಈ ಬಗ್ಗೆ ಎಲ್ಲ ರೀತಿಯಲ್ಲಿ ಮಾಹಿತಿ ಕ್ರೋಢೀಕರಿಸಿಕೊಂಡು ಸ್ಥಳ ಪರಿಶೀಲನೆಗೆ ಬಂದಿದ್ದೇನೆ. ನಾನು ಕೂಡ ಈ ಹೋರಾಟಕ್ಕೆ ಎಂದೆಂದೂ ಬೆಂಬಲಿಸಿ ಇಲ್ಲಿನ ಜನಪರವಾಗಿ ಇರುತ್ತೇನೆ. ಸಾಮಾಜಿಕ ಜಾಲತಾಣಗಳಲ್ಲಿಯೂ ಈ ಬಗ್ಗೆ ಮಾಹಿತಿ ಹಂಚಿಕೊಳ್ಳುತ್ತೇನೆ ಎಂದರು. ಹಾಕಿದರು ಇವೆಲ್ಲ ಸುಳ್ಳು ಕೇಸು ಮಹಿಳೆಯರ ಮೇಲೂ ಹಾಕ್ತಾ ಇದ್ದಾರೆ. 7-8-10 ಕೇಸು ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದೀರಾ, ಪೊಲೀಸರು ಒಂದು ದೈಹಿಕವಾಗಿ ಹಿಂಸೆ ಕೊಡ್ತಾ ಇದ್ರು. ಇವರೆಲ್ಲ ಕೇಸ್ಗಳನ್ನ ನೀವು ರದ್ದು ಮಾಡಿ ತೆಗೆದಾಕಿ. ಇವರೆಲ್ಲ ಜನಪರವಾದ ನ್ಯಾಯಕ್ಕೋಸ್ಕರ ನಿಂತಿರೋರು, ಹೋರಾಟ ಮಾಡ್ತಿದ್ರು, ಅವ್ರ ಬದುಕಕ್ಕೋಸ್ಕರ ಅವ್ರ ಸಂವಿಧಾನ ಹಕ್ಕುಗಳನ್ನು ಚಲಾಯಿಸ್ತಾ ಇದ್ದಾರೆ. ಸೊ ನಾವು ಈ ಕೇಸನ್ನು ತೆಗೆದಾಕಿ ಅಂತ ಸರ್ಕಾರಕ್ಕೆ ಈ ಬೇಡಿಕೆ ಇಡ್ತಾ ಇದ್ದೀವಿ. ಸೊ ನಾನು ಕೂಡ ಈ ಹೋರಾಟದ ನಾನು ಇವತ್ತಾಗಲೇ ಅನೇಕ ಜನ ಮೀನುಗಾರರು, ಹೋರಾಟಗಾರರು, ಸಮಾಜಮುಖಿ ಕಾಳಜಿ ಇರೋರು ಎಲ್ಲರ ಹತ್ರ ಮಾತಾಡ್ತಾ ಇದ್ದೀನಿ. ಅವರಿಂದ ವಿಚಾರ ಸಂಗ್ರಹಣೆ ಮಾಡ್ತಾ ಇದ್ದೀನಿ, ಸ್ಥಳ ಪರಿಶೀಲನೆ ಮಾಡೋಕ್ಕೆ ಬಂದಿದ್ದೀನಿ. ನಾನು ಕೂಡ ಈ ಹೋರಾಟಕ್ಕೆ ಎಂದೆಂದೂ ಬೆಂಬಲ ಸೂಚಿಸ್ತೀನಿ. ನಾವು ಬೇರೆ ಬೇರೆ ರೀತಿ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿ ನಮಗೆ ಮೀನುಗಾರರ ಜೊತೆ ಮತ್ತು ನ್ಯಾಯದ ಪರವಾಗಿ ನಾವು ಎಂದೆಂದೂ ಹೇಳ್ತೀವಿ, ಹೊನ್ನಾವರ ಜನದ ಪರವಾಗಿ ನಿಂತು. ಈ ವೇಳೆ ಮೀನುಗಾರ ಮುಖಂಡರಾದ ಗಣಪತಿ ತಾಂಡೆಲ್, ರಾಜೇಶ್ ತಾಂಡೆಲ್, ರಾಜು ತಾಂಡೆಲ್ ಇನ್ನಿತರರು ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.